ನಮಸ್ಕಾರ, ನಾನು ಕವಿತಾ. ಥಾಟ್ಸ್ ಆ್ಯಂಡ್ ಮಾಮ್ಸ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ಡ್ರೈ ಫ್ರೂಟ್ಸ್ ಲಾಡು ಒಂದು ರೆಸಿಪಿ ಮಾಡ್ತಿದ್ದೀವಿ. ಇದರಲ್ಲಿ ತುಂಬ ಥರದ ಡ್ರೈ ಫ್ರೂಟ್ ಯೂಸ್ ಆಗಿರೋದ್ರಿಂದ ಇದು ನಿಮ್ಮ ಮಕ್ಕಳಿಗೆ ತುಂಬ ಒಳ್ಳೆಯ ಪೌಷ್ಟಿಕ ಆಹಾರ ಆಗುತ್ತೆ. ಇದನ್ನು ನೀವು ಮನೆಯಲ್ಲಿರುವ ಗರ್ಭಿಣಿಯರಿಗೆ ಇಲ್ಲ ಬಾಣಂತಿಯರಿಗೂ ಕೊಡ್ಬೋದು. ಇದು ಒಂದು ಯೂನಿವರ್ಸಲ್ ರೆಸಿಪಿ. ಯಾರಾದರೂ ಇದನ್ನು ಇಷ್ಟಪಟ್ಟು ತಿಂತಾರೆ. ಹೆಲ್ದಿ ಸ್ನ್ಯಾಕ್ ಆಗಿ ಕೂಡ ಇದನ್ನು ಬಳಸ್ಬೋದು. ಈಸಿಯಾಗಿ ಈ ರೆಸಿಪಿನ ಮನೆಯಲ್ಲಿ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಒಂದು ಪ್ಯಾನ್ ತೊಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ 1 ಟೀ ಸ್ಪೂನ್ ಗಸಗಸೆ, 1 ಟೀ ಸ್ಪೂನ್ ಎಳ್ಳು ಹಾಕಿ ಒಂದೇ 1 ನಿಮಿಷ ಫ್ರೈ ಮಾಡಿ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳಿ. ಅದೇ ಬಾಣಲಿಗೆ 1/4 ಕಪ್ಪು ಬಾದಾಮಿ, 1/4 ಕಪ್ ಬಾದಾಮಿ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಇನ್ನೊಂದು 1/4 ಕಪ್ಪು ಪಿಸ್ತಾ, ಅದನ್ನು ಇನ್ನೊಂದು ಸ್ವಲ್ಪ ಬಾಡಿಸಿದ ಮೇಲೆ ಮತ್ತೆ 1/4 ಕಪ್ ಗೋಡಂಬಿ ಹಾಕ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮ್ಗೆ ತುಂಬ ಟೈಮ್ ಸೇವ್ ಆಗುತ್ತೆ. ಯಾಕಂದರೆ ಬಾದಾಮಿಗೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಕು, ಪಿಸ್ತಾಗೆ ಗೋಡಂಬಿಯಿಂದ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಕು. ಒಟ್ಟಿಗೆ ಫ್ರೈ ಮಾಡೋದ್ರಿಂದ ಯು ಆರ್ ಸೇವಿಂಗ್ ಲಾಟ್ ಆಫ್ ಟೈಮ್. ಅದೇ ಇದನ್ನು ಒಂದು ತಟ್ಟೆಗೆ ತಗೊಂಡು ಸ್ವಲ್ಪ ವಾರ್ಮ್ ಆಗೋ ತನಕ ಕಾಯಿರಿ. ಬೆಚ್ಚಗಾದ್ಮೇಲೆ ಒಂದು ಬ್ಲೆಂಡರ್ ಇಲ್ಲ ಜಾರಿಗೆ ತೊಗೊಂಡು ಅದನ್ನು ಸ್ವಲ್ಪ ದಪ್ಪದಾಗಿ ಪುಡಿ ಮಾಡ್ಕೊಳ್ಳಿ. ತುಂಬ ನುಣ್ಣಗೆ ಮಾಡ್ಕೊಬೇಡಿ, ಸ್ವಲ್ಪ ದಪ್ಪಗೆ ಇರಲಿ ಬಾಯಿಗೆ ಸಿಗುವಾಗ. ಅದೇ ಪ್ಯಾನ್ಗೆ ನೀವು 1 ಕಪ್ ಖರ್ಜೂರ, ಬೀಜ ತೆಗೆದು ಕಟ್ ಮಾಡ್ಕೊಂಡಿರೋ ಖರ್ಜೂರ ಹಾಕ್ಕೊಳ್ಳಿ. ಒಂದು 15-20 ದ್ರಾಕ್ಷಿ ಮತ್ತು ಡ್ರೈ ಫ್ರೂಟ್ ಪುಡಿ ಈಗ ತಾನೇ ಮಾಡಿಟ್ಕೊಂಡ್ರಲ್ಲ ಅದನ್ನು ಹಾಕಿ, ಆಮೇಲೆ ಮೊದಲು ಹುರಿದ ಗಸಗಸೆ ಮತ್ತು ಎಳ್ಳು ಇದನ್ನೆಲ್ಲ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿ ಒಂದು ಹದ ಬರೋ ತನಕ ಫ್ರೈ ಮಾಡಿ ಸಾಕು. ಡೇಟ್ಸು, ಖರ್ಜೂರ ಒಂದು ಸ್ವಲ್ಪ ಎಣ್ಣೆ ಬಿಡೋದ್ರಿಂದ ಅದೆಲ್ಲ ಕೂಡ್ಕೊಳ್ಳುತ್ತೆ ನೀಟಾಗಿ. ಈ ಹದ ಬಂದ ಮೇಲೆ 2 ಚಮಚ ತುಪ್ಪ ಹಾಕಿ, 2 ದೊಡ್ಡ ಚಮಚ ಹಾಕಿದ್ದೀನಿ, ಟೇಬಲ್ ಸ್ಪೂನ್ ನಾನು. ನೀವು ಹಾಕ್ಕೋಬೋದು, ಇನ್ನು ಹೆಚ್ಚಿಗೆ ಬೇಕಂದ್ರೂ ಹಾಕ್ಕೋಬೋದು. ಇಷ್ಟು ಹಾಕಿ ಇನ್ನೊಂದು 2 ನಿಮಿಷ ಫ್ರೈ ಮಾಡಿ. ಆಮೇಲೆ ಎಲ್ಲ ಕೂಡ್ಕೊಂಡ್ಮೇಲೆ ಒಂದು ತಟ್ಟೆಗೆ ಈ ಮಿಕ್ಸರ್ನ ತೆಗೆದಿಟ್ಕೊಳ್ಳಿ. ಈ ಥರ ಒಂದು ತಟ್ಟೆಗೆ ತೆಗೆದಿಟ್ಕೊಂಡು ಅದು ಸ್ವಲ್ಪ ಬೆಚ್ಚಗಾಗೋ ತನಕ ಕಾದು ನಿಮ್ಮ ಕೈಗೆ ತಾಕುವಂಥ ಹದ ಸಾಕು, ತುಂಬ ತಣ್ಣಗಾಕೂಡ್ದು. ತಡೆಯೋ ಅಂಥ ಹದ ಬಂದಮೇಲೆ ಇದನ್ನು ಈ ಥರ ಉಂಡೆ ಮಾಡಿ ಇಟ್ಕೊಳ್ಳಿ. ಇದು ನೀವು ಮಕ್ಕಳ ಜೊತೆ ಎಲ್ಲಾದರೂ ಟ್ರಾವೆಲಿಂಗ್ ಮಾಡ್ತಿದ್ದೀರಿ, ಎಲ್ಲಾದರೂ ಹೊರಗಡೆ ಹೋಗ್ತಿದ್ದೀರಿ ಅಂದರೆ ಮುಂಚೆನೇ ಮಾಡಿಟ್ಕೋಬೋದು. ಒಂದು 18-20 ಲಡ್ಡು ಮಾಡಿದ್ದೀನಿ ಇದರಲ್ಲಿ. ಸೊ ನೆಕ್ಸ್ಟ್ ಟ್ರಾವೆಲ್ಗೆ ಇದನ್ನು ರೆಡಿ ಮಾಡ್ಕೊಳ್ಳಿ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಕೆಳಗಡೆ ಇರೋ ಲೈಕ್ ಬಟನ್ ಒತ್ತಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಏನಾದರೂ ರೆಸಿಪಿ ನೋಡಬೇಕು ಅಂತಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.